ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಅರಸೀಕೆರೆಯಲ್ಲಿ ಅಡಿಕೆ ತೋಟಕ್ಕೆ ಬೆಂಕಿ ಬಿದ್ದು 100ಕ್ಕೂ ಹೆಚ್ಚು ಮರಕ್ಕೆ ಹಾನಿಯಾಗಿದೆ. ಗ್ರಾಮದ ಕೆರೆಯ ಸಮೀಪದ ಕಸದ ರಾಶಿಗೆ ಬೆಂಕಿ ಇಡಲಾಗಿತ್ತು. ಈ ಬೆಂಕಿ ಕೆರೆಯ ಸಮೀಪದಲ್ಲಿದ್ದ ಬಿಕೆ ಮುನಿಸ್ವಾಮಿ ಎಂಬುವರ ಅಡಿಕೆ ತೋಟಕ್ಕೆ ವ್ಯಾಪಿಸಿದೆ. ತೋಟದಲ್ಲಿದ್ದ ಅಡಿಕೆ, ತೆಂಗು, ಹುಣಸೆ ಮರಗಳು ಸುಟ್ಟು ಕರಕಲಾಗಿದೆ. ಚಾಮರಾಜನಗರ ವಿವಿ ಆವರಣದ ಸಾಮಾಜಿಕ ಅರಣ್ಯದಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಭಾರಿ ಅನಾಹುತ ಸಂಭವಿಸಿದೆ. 10 ಎಕರೆ ಕುರುಚಲು ಗಿಡಗಳು ಬೆಂಕಿ ತೀವ್ರತೆಗೆ ಧಗಧಗನೆ ಹೊತ್ತಿ ಉರಿದಿವೆ. ವಿವಿ ಸಿಬ್ಬಂದಿ ಹಾಗೂ ಚಾಮರಾಜನಗರ ವಿವಿ ವಿದ್ಯಾರ್ಥಿಗಳು ಬೆಂಕಿ ನಂದಿಸುವುದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕಾರಟಗಿ ಪಟ್ಟಣದ ರಾಮನಗರದಲ್ಲಿ ಸರ್ಕಾರಿ ಶಾಲೆ ಅಡುಗೆ ಕೋಣೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಗ್ಯಾಸ್ ಲೀಕ್ನಿಂದ ಹೊತ್ತಿಕೊಂಡ ಬೆಂಕಿಗೆ ಅಡುಗೆ ಕೋಣೆಯಲ್ಲಿದ್ದ ವಸ್ತುಗಳೆಲ್ಲ ಸುಟ್ಟು ಹೋಗಿದೆ. ಅಡುಗೆ ಸಿಬ್ಬಂದಿ ಹೊರಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಬಳ್ಳಾರಿ ತಾಲೂಕಿನ ಚಾಕನೂರು ಗ್ರಾಮದಲ್ಲಿ ಮೇವು ಸಾಗಿಸ್ತಾ ಇದ್ದಾಗ ಟ್ರ್ಯಾಕ್ಟರ್ಗೆ ಬೆಂಕಿ ತಗುಲಿ ಹುಲ್ಲು ಸಮೇತ ಸುಟ್ಟು ಭಸ್ಮವಾಗಿದೆ. ಚಾಕನೂರಿನ ಬಸರೆಡ್ಡಿ ಎನ್ನುವವರು ಜಮೀನಿನಲ್ಲಿ ಮೇವು ತುಂಬಿಕೊಂಡು ಚಾಕನೂರು ಗ್ರಾಮಕ್ಕೆ ಮರಳುವಾಗ ವಿದ್ಯುತ್ ಕಂಬದ ವೈರ್ ತಗುಲಿ ಕ್ಷಣಾರ್ಧದಲ್ಲಿ ಸುಟ್ಟು ಹೋಗಿದೆ. ವಿದ್ಯುತ್ ಕಂಬ ಮೊದಲೇ ವಾಲಿದ್ರೂ ಕೂಡ ದುರಸ್ತಿ ಮಾಡದ ಜೆಸ್ಕಾಂ ಸಿಬ್ಬಂದಿ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.